ಬೇಡ ಇಶಾನಿ. ನಾನ್ ಹೇಳ್ದಷ್ಟ್ ಮಾಡು, ಇಲ್ಲ ಅಂದ್ರೆ ಡಿವೋರ್ಸ್ ಪೇಪರ್ ಮೇಲೆ ಸೈನ್ ಮಾಡು. ತಗೋ ಹಾಕು. ಏನ್ ನೋಡ್ತಿದ್ಯಾ, ಹಾಕು. ತಗೋ, ಇನ್ನೊಂದ್ ಸ್ಪೂನ್ ಹಾಕು. ಅವನ್ ಕೋಪ ಜಾಸ್ತಿ ಮಾಡೋದಿಕ್ಕೆ 2 ಸ್ಪೂನ್ ಸಾಕಾಗಲ್ಲ. ತಗೋ ಹಾಕು. ನೀವು ಹೇಳ್ದಂಗೆ ನಾನು ಕೋಪ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ನಲ್ವಾ, ಅದಕ್ಕೆ ನೀವು ನಾನು ಕೇಳೋದನ್ನು ಕೊಡಬೇಕು. ನೀವು ನನಗೆ ನಾನು ಕೇಳಿದ ಕೊಡಲಿಲ್ಲ ಅಂದರೆ ನನಗೆ ಕೋಪ ಬರುತ್ತಷ್ಟೆ. ಅಯ್ಯೋ ಬೇಡ, ನಾನು ಏನ್ ಮಾಡ್ಬೇಕು ಹೇಳಿ, ಮಾಡ್ತೀನಿ. ನನಗೆ ಸ್ವೀಟ್ ಬೇಕು. ಅದೇ ನನಗೋಸ್ಕರ ಮನೆಗೆ ಬಂದಾಗ ಒಂದು ಸ್ವೀಟ್ ಮಾಡಿಕೊಟ್ಟಿದ್ರಲ್ವಾ, ಅದನ್ನು ಮತ್ತೆ ಮಾಡಿಕೊಡ್ಬೇಕು. ತಗೋ, ವಿರಾಟ್ಗೆ ಹೋಗಿ ಸ್ವೀಟ್ ಕೊಡು. ತಗೋ, ಏನ್ ನೋಡ್ತಿದ್ಯಾ? ಸಿಂಧು ಅವ್ರೆ, ನೀವು ಮಾಡಿದ ಸ್ವೀಟು ಗಮ್ ಅಂತಿದೆ. ಅತ್ತೆ, ಅಜ್ಜಿ, ನಾನ್ ಕೊಟ್ಟಿರೋ ಡೋಸ್ಗೆ ಸಿಂಧು ಮನೆ ಬಿಟ್ಟು ಹೋಗೋದ್ ಗ್ಯಾರಂಟಿ. ಏನೇ ಮಾಡ್ದೆ? ಪಾಪ ನಮ್ ವೀರ್ ಸಿಂಧುಗೆ ಸ್ವೀಟ್ ಮಾಡಕ್ ಹೇಳಿದಾನೆ. ಅದಕ್ಕೆ ಫುಲ್ ಖುಷಿಯಿಂದ ಸ್ವೀಟ್ ಮಾಡ್ತಿದ್ದಾಳೆ. ಅದಕ್ಕೆ ಒಂದ್ ಸ್ಪೆಷಲ್ ಇಂಗ್ರೀಡಿಯೆಂಟ್ ಆಡ್ ಮಾಡು ಅಂತ ಹೇಳಿ ಬಂದಿದ್ದೀನಿ. ಅಲ್ವೇ, ಸ್ವೀಟ್ ತಿಂದು ನಮ್ ವಿರಾಟ್ ಮನ್ಸು ಇನ್ನೂ ಸ್ವೀಟ್ ಆಗುತ್ತೆ. ಅದ್ ಹೇಗೆ ಸಿಂಧು ಮೇಲೆ ಕೋಪ ಮಾಡ್ಕೋತಾನೆ? ಅಜ್ಜಿ, ಆ ಸ್ಪೆಷಲ್ ವಸ್ತು ತಿಂದ್ರೆ ಮನ್ಸು ಖುಷಿಯಾಗಿರೋದಕ್ಕಿನ್ನ ಕೋಪನೇ ಮಾಡ್ಕೊಳ್ಳೋದು. ಅಂದ್ರೆ ಏನು ಉಪ್ಪು ಹಾಕೋಕ್ ಹೇಳಿದ್ಯಾ? ಹೌದು ಅತ್ತೆ, ನೀವು ಸಖತ್ ಜೀನಿಯಸ್. ಹಾಗಿದ್ರೆ ನಮ್ ವಿರಾಟ್ಗೆ ಕೋಪ ನೆತ್ತಿಗೆ ಇರೋದು ಗ್ಯಾರಂಟಿ. ಹಾಗಾದ್ರೆ ತಾನೆ ನಾವ್ ಅನ್ಕೊಂಡಿರೋದನ್ನ ಸಾಧಿಸಕ್ಕಾಗೋದು. ಸಿಂಧು ಅವ್ರೆ, ನೀವು ಮಾಡಿರೋ ಸ್ವೀಟ್ ಗಮಕ್ಕೆ ನನ್ನ ಹೃದಯ ತುಪ್ಪ ತರ ಮೆಲ್ಟ್ ಆಗ್ತಿದೆ. ಬೇಗ ತಗೊಂಬನ್ನಿ.
ಇವಾಗ ಹಾರ್ಟ್ ಮೆಲ್ಟ್ ಆಗೋದಿರ್ಲಿ, ಮಿನಿ ಹಾರ್ಟ್ ಅಟ್ಯಾಕ್ ಆಗ್ಬೇಕು, ಹಾಗೆ ಮಾಡಿದೀನಿ ವೀರ್. ಸಿಂಧು ಅವರೇ, ಬೇಗ ಬನ್ನಿ. ನಾನ್ ಸ್ವೀಟ್ ತಿನ್ಬೇಕು ಅಂತ ಕಾಯ್ತಿದ್ರೆ ನೀವಿಷ್ಟು ನಿಧಾನವಾಗಿ ಬರ್ತಾ ಇದ್ದೀರಾ. ಬೇಗ ಬನ್ನಿ. ಸಿಂಧು ಅವರೇ, ಬೇಗ ಕೊಡಿ. ಇದೆಂತ ಪರೀಕ್ಷೆ. ಮೊದಲನೇ ಸಲ ವಿರಾಟ್ ಅವರು ಸ್ವೀಟ್ ಮಾಡ್ಕೊಂಡ್ ಬಾ ಅಂದ್ರು, ಆದ್ರೆ ನಾನು ಈ ತರ. ಸಿಂಧು ಅವರೇ, ವೇಟಿಂಗ್. ಇನ್ ಎಷ್ಟು ಕಾಯಿಸ್ಬೇಕು ಅಂತಿದ್ದೀರಾ? ಬೇಗ ಕೊಡಿ. ವಾವ್, ತುಪ್ಪದ ಘಮ ನನ್ನ ಬಿಡ್ತಾ ಇಲ್ಲ. ಬೇಗ ತಿನ್ಬಿಡ್ತೀನಿ. ಬೇಡ ವಿರಾಟ್, ಇದನ್ನು ನೀವು ತಿನ್ಬಾರ್ದು. ಬೇಡ ವಿರಾಟ್. ತಿನ್ಬೇಡಿ. ಯಾಕೆ? ಯಾಕೆ ಅಂದ್ರೆ ನಾನು ಇದಕ್ಕೆ ಕೇಸರಿನ ನೆನ್ಸಿಟ್ಟಿದ್ದೆ. ಕೇಸರಿ ಮತ್ತೆ ಹಾಲು ಹಾಕಕ್ಕೆ ಮರ್ತೋಗ್ಬಿಟ್ಟಿದ್ದೀನಿ. ಅಷ್ಟಕ್ಕೆ ನಾನು ಸ್ವೀಟ್ ತಿಂದೇ ಇರ್ತೀನಾ? ಪರವಾಗಿಲ್ಲ. ತುಪ್ಪ, ಗೋಡಂಬಿ, ದ್ರಾಕ್ಷಿ ಚೆನ್ನಾಗಿ ಹಾಕಿದ್ದೀರಾ ಅಲ್ವಾ? ಅದೆಲ್ಲ ಬ್ಯಾಲೆನ್ಸ್ ಮಾಡ್ತಾ ಬಿಡಿ. ಹೇ, ಏನೇ ಈಶಾನಿ ನೀನು? ಸಿಂಧು ಜೊತೆ ಇದ್ದು ನೀನು ಸ್ವೀಟ್ಗೆ ಉಪ್ಪು ಹಾಕ್ದೆ ತಾನೆ? ಹಾ ಅಜ್ಜಿ, ಅವಳು ಹಾಕಿದ ಉಪ್ಪು ಜೊತೆಗೆ ನಾನು ಎಕ್ಸ್ಟ್ರಾ 4 ಸ್ಪೂನ್ ಆ್ಯಡ್ ಮಾಡಿದೆ. ಆದ್ರೆ ವಿರಾಟ್ ಹೇಗೆ ಇಷ್ಟೊಂದು ಎಂಜಾಯ್ ಮಾಡ್ಕೊಂಡು ತಿಂತಿದ್ದಾನೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಅವ್ರ ಪ್ರೀತಿ ಇದ್ರಲ್ಲೇ ಗೊತ್ತಾಗತ್ತೆ ಅವನು ಸಿಂಧುನ ಎಷ್ಟು ಪ್ರೀತಿಸ್ತಾ ಇದ್ದಾನೆ ಅಂತ.